3 ವರ್ಷದ ಹಿಂದೆ ನಮ್ಮ ಸಂಘಟನೆ ತಾಲೂಕಿನಾದ್ಯಂತ ಹಳ್ಳಿಗಳಲ್ಲಿ ಸಹ ಬಲಿಷ್ಠವಾಗಿದ್ದಿದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಏನು ಕೆಲವು ಸಮಸ್ಯೆಗಳಿಂದ ನಾವು ಎಲ್ಲ ನಾಯಕರು ತಟಸ್ಥವಾಗಿದ್ದವು. ಇವತ್ತು ಕುಮಾರಣ್ಣವರು ನಮ್ಮನ್ನು ಎಲ್ಲರನ್ನು, ಇಡೀ ತಾಲೂಕಿನ ಪ್ರಮುಖರು, ನಾವೊಂದು 50 ಜನ ನಾಯಕರನ್ನು ಕರೆದು ಒಂದು ಸಭೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಏನು ಸಂಘಟನೆ ವಿಚಾರದಲ್ಲಿ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ಸಂಘಟನೆಯನ್ನು ಬಲಿಷ್ಠ ಮಾಡಿ ಅಂತ ನಮ್ಮೆಲ್ಲರಿಗೂ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯೋನ್ಮುಖರಾಗಿ ಬಲಿಷ್ಠವಾಗಿ ಪಕ್ಷವನ್ನು ಸಂಘಟನೆ ಮಾಡೋದ್ರ ಮುಖಾಂತರ ಜೊತೆಯಲ್ಲಿ ತಾಲೂಕಿನ NDA ಏನು ಪಕ್ಷವನ್ನು ಬಲಿಷ್ಠ ಮಾಡೋದ್ರ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. 200% 200% ಟಿಕೆಟ್ ಕೊಡ್ತೀನಿ ರಾಜಣ್ಣ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. 200% ಅಂತ ಅದೆಲ್ಲ ಏನು ಹೇಳಲಿಲ್ಲ. ಬಲಿಷ್ಠವಾಗಿ ನೀವು ಸಂಘಟನೆ ಮಾಡಿ ನಾವು ಆ ಸಂಘಟನೆಗೆ ನಾವು ನ್ಯಾಯವನ್ನು ಕೊಡೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಲಿಷ್ಠ ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ನಮಗೆ ಮುಂದಿನ ದಿನಗಳಲ್ಲಿ ಕಾದು ನೋಡ್ತೀವಿ, ಕಾದು ನೋಡೋಣ. ನಾವು ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ.